ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬ ಡೇಸ್ ಆದಮೇಲೆ ನಾನು ಸ್ಕಿನ್ ಕೇರ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಡೇಸ್ ಆಗಿತ್ತು, ಯಾವ ವ್ಲಾಗ್ಸು ಮಾಡಿರಲಿಲ್ಲ. ತುಂಬ ಶಾರ್ಟ್ ವೀಡಿಯೋಸ್ನೇ ಮಾಡ್ಕೊಂಡು ಬರ್ತಿದ್ದೆ, ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ನಾನು ನೈಕಾದಿಂದ ಮತ್ತು ಪರ್ಪಲಿಂದ ಎರಡರಿಂದನೂ ನಾನು ತುಂಬ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ಬಾಡಿ ಲೋಷನ್ ಇರ್ಬೋದು ಮತ್ತು ಸನ್ಸ್ಕ್ರೀನ್ ಇರ್ಬೋದು, ತುಂಬ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದು ಯಾವುದು ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ, ನಾನೇ ಪರ್ಸ್ನಲ್ ಆಗಿ ಪರ್ಚೇಸ್ ಮಾಡಿ ನಿಮಗೆ ಹೇಗೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ಇದು ಯೂಸ್ಫುಲ್ ಇದೆಯಾ, ಯಾವ ಸ್ಕಿನ್ ಟೈಪಿಗೆ ಯೂಸ್ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ಸೊ ಇವಾಗ ನಾನು ಫಸ್ಟ್ ಪ್ರಾಡಕ್ಟ್ನ ತೋರಿಸ್ಬೇಕಂತ ಇದ್ದೀನಿ. ಫಸ್ಟ್ ಪ್ರಾಡಕ್ಟ್ ಟೋನರ್. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಬರ್ತಿದೆ. ಇದು ಪ್ಲಮ್ ಅವ್ರದ್ದು, ನೀವು ನೋಡ್ತಾ ಇರ್ಬೋದು. ಇದು ಪೋರ್ಸ್ಗಳಿಗೆ ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ಯಾರಿಗೆ ಪೋರ್ಸ್ ಇದೆ ಅವರು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ತುಂಬ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇದು ನಾನು 2ನೇ ಬಾಟಲ್ ತರಿಸಿರೋದು, ಇದ್ರ ಕ್ಯಾಪ್ ಕಳೆದೋಗ್ಬಿಟ್ಟಿದೆ. ಸೊ ನಾನು ಅದಕ್ಕೆ ತುಂಬ ಚೆನ್ನಾಗಿ ಬರ್ತಿದೆಯಲ್ಲ, ಬೇರೆಯವರಿಗೂ ಯೂಸ್ ಆಗಲಿ ಅಂತ ಅಂದ್ಕೊಂಡು ನಾನು ಇದನ್ನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇದು ಪ್ಲಮ್ ಅವ್ರದ್ದು 368 ಸಮಥಿಂಗ್ ಪ್ರೈಸ್ ಬರುತ್ತೆ. ಇದ್ರದ್ದು 4.6 ರೇಟಿಂಗ್ಸ್ ಇತ್ತು. ಸೊ ಅದಕ್ಕೆ ನಾನು ರೇಟಿಂಗ್ಸು ಚೆನ್ನಾಗಿದೆ, ಆಮೇಲೆ ರೇಟು ಅಫೋರ್ಡಬಲ್ ಇದೆ ಅಂತ ಅಂದ್ಕೊಂಡು ನಾನು ಪರ್ಚೇಸ್ ಮಾಡಿದೆ. ಇದರಲ್ಲಿ ನಿಯಾಸಿನಮೈಡ್ ಆ್ಯಂಡ್ 3% ಆಫ್ ನಿಯಾಸಿನಮೈಡ್ ಇದೆ. ಆ್ಯಂಡ್ ಇದು ರೈಸ್ ವಾಟರ್ ಆಗಿರೋದ್ರಿಂದ ನಮ್ಮದು ಪೋರ್ಸಿಗೆ ತುಂಬ ಅಬ್ಸಾರ್ಬ್ ಆಗಿ ನಮ್ಮ ಪೋರ್ಸ್ನ ಎಲ್ಲ ಕ್ಲಿಯರ್ ಸ್ಕಿನ್ ಮಾಡುತ್ತೆ. ಸೊ ನನಗಿದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ನನಗೆ ವರ್ಕ್ ಆಗ್ತಿದೆ ಕೂಡ. ಆ್ಯಂಡ್ ಇದರಲ್ಲಿ ಎರಡು ನಮಗೆ ಯೂಸ್ಫುಲ್ ಆಗುತ್ತೆ. ಏನಂದರೆ ಟೈಟನ್ಸ್ ದ ಪೋರ್ ಆ್ಯಂಡ್ ಬ್ರೈಟ್ನೆಸ್ ಫಾರ್ ಸ್ಕಿನ್. ಬ್ರೈಟ್ನೆಸ್ ಆಗುತ್ತೆ. ಬ್ರೈಟ್ನೆಸ್ ಅನ್ನೋದಕ್ಕಿಂತ ನಾನು ಆ್ಯಕ್ಚುಲಿ ನನ್ನ ಪೋರ್ಸ್ ಕ್ಲಿಯರ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದು. ಆ್ಯಂಡ್ ರೈಸ್ ವಾಟರ್ ಪೋರ್ಸ್ನ ಕ್ಲಿಯರ್ ಮಾಡೋಕ್ಕೆ ಅಂತಲೇ ಯೂಸ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ. ಸೊ ಅದಾದಮೇಲೆ ಪ್ಲಮ್ ಅವ್ರದ್ದೇ ನನಗೆ ತುಂಬ ರೆಕಮೆಂಡೇಶನ್ ಬಂತು. ಸೊ ಅದಾದಮೇಲೆ ನಾನು ಪ್ಲಮ್ ಅವ್ರದ್ದೇ ತರಿಸೋಣ ಅಂತ ಅಂದ್ಕೊಂಡೆ. ಇದು ನಂದು 2ನೇ ಬಾಟಲ್, ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿದೆ, ನೀವು ನೋಡ್ತಿರ್ಬೋದು. ಆ್ಯಂಡ್ ಪ್ರೈಸ್ ಕೂಡ ಅಫೋರ್ಡಬಲ್ ಇದೆ. ನೀವು ಪರ್ಚೇಸ್ ಮಾಡೋದಿದ್ರೆ ಮಾಡಿ. ನೈಕಾದಲ್ಲೂ ಇದೆ ಮತ್ತು ಪರ್ಪಲಲ್ಲೂ ಇದೆ. ಇದನ್ನ ನಾನು ಆ್ಯಕ್ಚುಲಿ ಪರ್ಪಲಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಇದ್ರದ್ದು ಪ್ರೈಸ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, 368 ಸಮಥಿಂಗ್ ಅರೌಂಡ್ 400 ಬರುತ್ತೆ. ನಾನು ನಿಮಗೆ ಪಿಕ್ಚರ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಹೋಗಿ ಪರ್ಚೇಸ್ ಮಾಡಿ ತಗೊಳ್ಳಿ. 2-3 ಡೇಸಲ್ಲೇ ಬಂದುಬಿಡುತ್ತೆ. ಆ್ಯಂಡ್ ಅಟ್ಲೀಸ್ಟ್ ನೀವು ಇದ್ರದ್ದು ರಿಸಲ್ಟ್ ಬೇಕು ಅಂದರೆ ನಿಮಗೆ 15 ಡೇಸ್ ಆದರೂ ನೀವು ವೆಯ್ಟ್ ಮಾಡಲೇಬೇಕು. ಮತ್ತು 1 ಬಾಟಲ್ಗಿಂತ ಜಾಸ್ತಿ ಆದಮೇಲೆ, ಅಂದರೆ 1 ಬಾಟಲ್ ಯೂಸ್ ಮಾಡಿ ಆದಮೇಲೆ ನಿಮಗೆ 100% ರಿಸಲ್ಟ್ ಬರೋದು. ಅಲ್ಲಿ ತನಕ ನೀವು ಅನ್ಕೊಂತೀರ ಏನಂತ, ಅಯ್ಯೋ 1 ವಾರ ಆಯ್ತಲ್ಲ, 2 ವಾರ ಆಯ್ತಲ್ಲ, ಏನು ರಿಸಲ್ಟೇ ಬರ್ತಾ ಇಲ್ಲ, ಪ್ರಾಡಕ್ಟ್ ಚೆನ್ನಾಗಿಲ್ಲ ಅನಿಸುತ್ತೆ, ಹಾಗೆ ಹಿಂಗೆ ಅಂತ. ಆ್ಯಕ್ಚುಲಿ ಅದೆಲ್ಲ ಸುಳ್ಳು. ನಿಜವಾಗ್ಲೂ ನಿಮಗೆ ರಿಸಲ್ಟ್ ಆ್ಯಕ್ಚುಲಿ ಬೇಕು ಅಂದರೆ ನೀವು ಮಿನಿಮಮ್ ಅಂದರೂ ಒಂದು ಪ್ರಾಡಕ್ಟ್, ಒಂದು ಕಂಪ್ಲೀಟ್ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ಆದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಲ್ಲಿ ತನಕ ನಿಮಗೆ ಯಾವುದೇ ಪ್ರಾಡಕ್ಟಿಂದ ರಿಸಲ್ಟ್ ಗೊತ್ತಾಗಲ್ಲ. ಈ ಪ್ರಾಡಕ್ಟಲ್ಲಿ 3 ಮೇಜರ್ಲಿ ಏನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಬೇಕು ಅಂದರೆ, 3% ಆಫ್ ನಿಯಾಸಿನಮೈಡ್ ಇನ್ಕ್ಲೂಡ್ ಮಾಡಿದ್ದಾರೆ ಫಾರ್ ಬ್ರೈಟ್ನೆಸ್, ಆ್ಯಂಡ್ ರೈಸ್ ಪರ್ಮನೆಂಟ್ ಫಾರ್ ಪೋರ್ಸ್ ತುಂಬ ಕ್ಲಿಯರ್ ಸ್ಕಿನ್ ಬರೋಕ್ಕೆ ಮತ್ತು ನ್ಯಾಚುರಲ್ ಗ್ಲೋ ಸ್ಕಿನ್ ಬರೋಕ್ಕೆ ರೈಸ್ ಪರ್ಮನೆಂಟ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಓಟ್ಸ್ ಪರ್ಮನೆಂಟ್ ಯೂಸ್ ಮಾಡಿದ್ದಾರೆ ಫಾರ್ ಇನ್ಫ್ಲಮೇಷನ್. ಸೊ ಈ 3 ಇದರಲ್ಲಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್. ನಾನು ಇದನ್ನ 150 ml ತರಿಸಿದ್ದೆ. ಶಾಪಲ್ಲೆಲ್ಲ ಇದು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆನ್ಲೈನಲ್ಲಿ ಅಫೋರ್ಡೆಬಲ್ ಇದೆ, ತುಂಬ ಒಳ್ಳೆ ಪ್ರೈಸಲ್ಲಿದೆ. ಸೊ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ. ನನಗೆ ಈ ಟೋನರಿಗೆ ನನಗೆ ಈ ಥರದ್ದು 2 ಮಾಯ್ಶ್ಚರೈಸರ್ ಕ್ರೀಮ್ ನನಗೆ ಫ್ರೀಯಾಗಿ ಸಿಕ್ತು. ಜೆಲ್, ಇದು ಮಾಯ್ಶ್ಚರೈಸರ್, ರೈಸ್ ವಾಟರ್ ನಿಯಾಸಿನಮೈಡ್ ಕ್ಲಿಯರ್ ಮಾಯ್ಶ್ಚರೈಸರ್ ಜೆಲ್ ಕ್ರೀಮ್, ಇದು 2 ಸಿಕ್ತು. ಇದೂ ತುಂಬ ಚೆನ್ನಾಗಿದೆ. ಇದು ತಗೊಂಡಿದ್ದಕ್ಕೆ ನನಗೆ ಇದು ಎರಡು ಫ್ರೀ ಸಿಕ್ತು. ಒಂದು ಆಲ್ಮೋಸ್ಟ್ ನಾನು ಯೂಸ್ ಮಾಡಿದ್ದೀನಿ, ಇನ್ನೊಂದು ಅರ್ಧ ಇದೆ. ಇದು ನನಗೆ ನಾರ್ಮಲ್ ಅಂದರೆ ಏನಾದರೂ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಸ್ಕಿನ್ ಡ್ರೈ ಆಗಿದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಇದನ್ನು ನಿಮಗೇನಾದರೂ ಅಂದರೆ ನಮಗೆ ಯೂಸ್ ಮಾಡಲಿ, ಟ್ರೈ ಮಾಡಿ ನೋಡಲಿ ಅಂತ ಕೊಟ್ಟಿರ್ತಾರೆ. ನಿಮಗೆ ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡಿ. ಇದನ್ನು ಪರ್ಚೇಸ್ ಮಾಡುವಾಗ ನಿಮಗೂ ಫ್ರೀಯಾಗಿ ಸಿಗ್ಬೋದು ಅಂತ ಅನ್ಕೊಂತೀನಿ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಎಲ್ಲದನ್ನೂ ಒಟ್ಟಿಗೆ ತರಿಸಿದ್ದೆ, ಅದಕ್ಕೋಸ್ಕರ ಇದು ಫ್ರೀಯಾಗಿ ಬಂತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಇದು ಇದೇ ಥರದ್ದು 2 ಫ್ರೀಯಾಗಿ ಬಂದಿತ್ತು. ಒಂದು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ, ಇನ್ನೊಂದು ಹಾಗೆ ಇದೆ, ಆಲ್ಮೋಸ್ಟ್ ಅರ್ಧ ಖಾಲಿಯಾಗಿದೆ, ಇನ್ನೊಂದು ಸ್ವಲ್ಪ ಇದೆ. ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡುವಾಗ ಮತ್ತೆ ಬರ್ಬೋದು ಅನಿಸುತ್ತೆ, ಗೊತ್ತಿಲ್ಲ ನನಗೆ.
ಆ್ಯಂಡ್ ಈ ಟೋನರ್ 16+ ಇಯರ್ಸ್ ಅವರು ಯೂಸ್ ಮಾಡಬೇಕು ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆಲ್ಲ ನೀವು ಯೂಸ್ ಕೊಡಕ್ಕೆ ಹೋಗ್ಬೇಡಿ. 16+ ಅನ್ನೋದಕ್ಕಿಂತಲೂ 18 ಅವ್ರು ಯೂಸ್ ಮಾಡಿದರೆ ಬೆಸ್ಟ್ ಅಂತ ಅನ್ಕೊತೀನಿ. 16+ ಅವ್ರು ಯೂಸ್ ಮಾಡಿದ್ರು ಅವರಿಗೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಯಾವ ಪ್ರಾಡಕ್ಟ್ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ತಿಳ್ಕೊಂಡಲೆ ಸುಮ್ಮನೆ ನೀವು ಆ ಪ್ರಾಡಕ್ಟ್ನ ರ್ಯಾಂಡಮ್ ಆಗಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಸೊ ಅದಕ್ಕೆ ನಾನು 16+ ಇಯರ್ಸ್ ಅವರು ಇದನ್ನ ಬೈ ಮಾಡಿ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಇದರಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ಪ್ಲಮ್ ಅವ್ರದ್ದು ರೈಸ್ ವಾಟರ್ ಮಾತ್ರ ಅಲ್ಲ, ಗ್ರೀನ್ ಟೀ ಆ್ಯಂಡ್ ಸಮಥಿಂಗ್ ಲೈಕ್ ರೋಸ್ ವಾಟರ್ ಆ ಥರದ್ದೆಲ್ಲ ಬಂದಿದೆ. ನೀವು ಇದೇ ನೀವು ಏನು ರೈಸ್ ವಾಟರೇ ತಗೋಬೇಕು ಅಂತ ಇಲ್ಲ. ಗ್ರೀನ್ ಟೀ ಇಲ್ಲಾಂದ್ರೆ ರೋಸ್ ವಾಟರ್ ಯಾವ್ದಾದ್ರೂ ನಿಮಗೆ ಟೈಪ್ಸ್ ಇದೆ. ಅದ್ರದ್ದೇ ಆದ ಪ್ರೈಸಸ್ ಇದೆ, ಅದ್ರದ್ದೇ ಆದ ರೇಟಿಂಗ್ಸ್ ಇದೆ, ಅದ್ರದ್ದೇ ಆದ ಫೀಚರ್ಸ್ ಇದೆ. ಅದಕ್ಕೋಸ್ಕರ ನೀವು ನಿಮ್ಗೆ ಏನ್ ಸ್ಕಿನ್ ಟೋನ್ ಅಲ್ಲಿ ನಿಮ್ ಸ್ಕಿನ್ ಅಲ್ಲಿ ಏನ್ ಡ್ಯಾಮೇಜ್ ಇದೆ ಅದ್ರ ಮೇಲೆ ನೀವು ನೋಡ್ಕೊಂಡು ತಗೊಳ್ಳಿ ಅಂತ ನಾನು ಹೇಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಅಂಡ್ ಈ ಪ್ರಾಡಕ್ಟ್ ನ ಯಾವಾಗ ಯೂಸ್ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಮಾರ್ನಿಂಗ್ ನಾವು ಯಾವಾಗ ಎದ್ದೇಳ್ತೀವಿ ಅದಾದ್ಮೇಲೆ ಫೇಸ್ ವಾಶ್ ಆದ್ಮೇಲೆ ತ್ರೀ ಟೈಪ್ಸ್ ಈ ತರ ಹಾಕಿ ಆಮೇಲೆ ಏರಲ್ಲೇ ಅದು ಡ್ರೈ ಆಗಬೇಕು. ಈ ತರ ಟ್ಯಾಪ್ ಮಾಡಾದ್ಮೇಲೆ ಅದು ಸ್ಕಿನ್ ಒಳಗೆ ನೀಟಾಗಿ ಕ್ಲಿಯರ್ ಆಗಿ ಹೋಗುತ್ತೆ. ಸೊ ಅದಾದ್ಮೇಲೆ ನೈಟ್ ಟೈಮ್ ಫೇಸ್ ವಾಶ್ ಮಾಡಿ ಆದ್ಮೇಲೆ ಟೋನರ್ನ 3 ಟೈಮ್ಸ್ ಈ ತರ ಟ್ಯಾಪ್ ಮಾಡಿ ನೀವು ಹಚ್ಕೊಂಡ್ರೆ ನಿಮ್ದು ಪೋರ್ಸ್ ಎಲ್ಲ ಕ್ಲಿಯರ್ ಸ್ಕಿನ್ ಬರುತ್ತೆ. ಅಂಡ್ ಇದು ನಾನು ಆಲ್ಮೋಸ್ಟ್ 3 ಮಂತ್ ಇಂದ ಯೂಸ್ ಮಾಡಿರೋದ್ರಿಂದ ನನಗೆ 50 to 60% ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಇವಾಗ ನಾನು ಈ ಬಾಟಲ್ನ ಸೆಕೆಂಡ್ ಟೈಮ್ ಯೂಸ್ ಮಾಡಿರೋದ್ರಿಂದ ನನಗೆ ನೆಕ್ಸ್ಟ್ ಟೈಮ್ ಬೈ ಮಾಡೋಕ್ಕೂ ನನಗೆ ತುಂಬಾ ಖುಷಿ ಆಯಿತು. ಯಾಕಂದ್ರೆ ತುಂಬಾ ಪ್ರಾಡಕ್ಟ್ನ ನಾನು ಆಲ್ಮೋಸ್ಟ್ ಯೂಸ್ ಮಾಡಿದೆ, ಬಟ್ ಯಾವುದೂ ಅಷ್ಟು ಪರ್ಫೆಕ್ಟ್ ಆಗಿ ರಿಸಲ್ಟ್ ನನಗೆ ಕೊಟ್ಟಿರಲಿಲ್ಲ. ಅದಾದ್ಮೇಲೆ ನಾನು ಎಲ್ಲಾ ತರ ಸರ್ಚ್ ಮಾಡಾದ್ಮೇಲೆ ಎಲ್ಲಾ ತರ ರಿಸಲ್ಟ್ ಎಲ್ಲಾರ್ದು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಆದ್ಮೇಲೆ ನನಗೆ ಗೊತ್ತಾಯಿತು ಇದು ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಇದೆ ಅಂತ. ಸೊ ಅದಕ್ಕೆ ನಾನು ನಿಮಗೆ ನಿಜವಾಗ್ಲೂ ಸಜೆಸ್ಟ್ ಮಾಡ್ತೀನಿ, ಇದು ತಗೊಳ್ಳಿ. ಯಾರ್ಯಾರಿಗೆ ಫೇಸಲ್ಲಿ ಪೋರ್ಸ್ ಇದೆ ನಿಜವಾಗ್ಲೂ ತುಂಬಾ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನ್ಯಾಚುರಲ್ ಆಗೂ ರೈಸ್ ವಾಟರ್ ಇಂದ ನಾವು ಕ್ಲಿಯರ್ ಮಾಡ್ಕೋಬಹುದು, ಬಟ್ ಅದು ಲೇಟ್ ರಿಸಲ್ಟ್ ಕೊಡುತ್ತೆ. ಇದು ನಿಮಗೆ ಬೇಗ ರಿಸಲ್ಟ್ ಕೊಡುತ್ತೆ. ಸೊ ಆದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಡಕ್ಟ್. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಪಾಂಡ್ಸ್ ಮಾಯ್ಶ್ಚರೈಸರ್. ಇದು ನಂದು ಫೇವ್ರೇಟ್ ಮಾಯ್ಶ್ಚರೈಸರ್. ಆಲ್ಮೋಸ್ಟ್ ನಾನು 3 to 4 ಬಾಕ್ಸಸ್ ಆಲ್ಮೋಸ್ಟ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇವಾಗ 4th ಬಾಕ್ಸಲ್ಲಿ ಏನೋ ಇದು ಹೊಸದಾಗಿ ಜೆಲ್ ಸಮಥಿಂಗ್ ಲೈಕ್ ಸೂಪರ್ ಲೈಟ್ ಜೆಲ್ ಥರ ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮುಂಚೆದು ಸೇಮೇ ಟೆಕ್ಸ್ಚರ್ ಸೇಮೇ ಇತ್ತು, ಬಟ್ ಫೀಚರ್ಸ್ ಎಲ್ಲ ಅಂದರೆ ಬಾಕ್ಸ್ ಡಿಸೈನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮತ್ತು ಸೂಪರ್ ಲೈಟ್ ಜೆಲ್ ಅಂತ ಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಇದು ನಾನು 100 ml ತರಿಸಿದ್ದೀನಿ 168 ರುಪೀಸಿಗೆ. ನನಗೆ ಇದು ತುಂಬ ಅಂದರೆ ಮಿನಿಮಮ್ ಅಂದರೂ ನನಗೆ 6 ಮಂತ್ ಬರುತ್ತೆ. ನಾನು ಡೈಲಿ ಯೂಸ್ ಮಾಡಿದ್ರು ನನಗೆ 6 ಮಂತ್ ಬರುತ್ತೆ. ಇದೂ ಸೇಮ್ ಮಾರ್ನಿಂಗ್ ಯಾವಾಗ ನಾವು ಫೇಸ್ ವಾಶ್ ಮಾಡ್ತೀವಿ ಫಸ್ಟ್ ಟೋನರ್ ಯೂಸ್ ಮಾಡಿ, ಅದಾದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ, ಅದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನಮ್ಮದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮು ಅಷ್ಟೇ ಟೋನರ್ ಯೂಸ್ ಮಾಡಿ ಆಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ನೈಟ್ ಟೈಮ್ ಏನು ಸನ್ಸ್ಕ್ರೀನ್ ಬೇಡ, ಟೋನರ್ ಮತ್ತು ಮಾಯ್ಶ್ಚರೈಸರ್ ಸಾಕು. ಸೊ ಇದು ಆಯಿಲಿ ಮತ್ತು ಡ್ರೈ ಸ್ಕಿನ್ ಎರಡಕ್ಕೂ ಯೂಸ್ ಆಗುತ್ತೆ. ಮತ್ತು ಯಾವುದೇ ವೆದರ್ ಕಂಡೀಷನ್ಸ್ ಅಂತ ಇಲ್ಲ. ನಾವು ಸಮ್ಮರಲ್ಲಾದರೂ ಯೂಸ್ ಮಾಡ್ಬೋದು, ವಿಂಟರಲ್ಲಾದರೂ ಯೂಸ್ ಮಾಡ್ಬೋದು, ರೈನಿ ಸೀಸನಲ್ಲಾದರೂ ಯೂಸ್ ಮಾಡ್ಬೋದು, ಎಲ್ಲ ಸೀಸನಲ್ಲೂ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇದರಲ್ಲಿ ಯಾವುದು ಏಜ್ ಲಿಮಿಟ್ಸ್ ಇಲ್ಲ, ಅಂದರೆ ಚಿಕ್ಕೋರು ಯೂಸ್ ಮಾಡ್ಬೋದು ಅಂತ ಇದೆ. ಬಟ್ ನನಗೆ ಗೊತ್ತಿಲ್ಲ ಚಿಕ್ಕೋರು ಯೂಸ್ ಮಾಡ್ಬೋದು ಇಲ್ಲ ಅಂತ, ಬಟ್ ಇದರಲ್ಲಿ ಯಾವುದು ಏಜ್ ಲಿಮಿಟ್ಸ್ ಅವ್ರು ಕೊಟ್ಟಿಲ್ಲ. ಅದಾದಮೇಲೆ ಇದು ಆ್ಯಕ್ಚುಲಿ ರಿಯಲ್ ಪ್ರೈಸ್ ಬಂದುಬಿಟ್ಟು 284, ಬಟ್ ಆನ್ಲೈನಲ್ಲಿ ನನಗೆ 168 ರುಪೀಸಿಗೆ ಸಿಕ್ತು. ಅದು 100 ml 50 ml ಇದೆ, 50 ml ಇದೆ. ಸೊ ಅದಕ್ಕೆ ಕಮ್ಮಿ ಪ್ರೈಸ್ ಅನಿಸುತ್ತೆ. ಚಿಕ್ಕದು ಬಾಕ್ಸ್ ಬರುತ್ತೆ, ಇದು ಸ್ವಲ್ಪ ದೊಡ್ಡದು ಬರುತ್ತೆ 100 ml. ನೀವು ಇದನ್ನೇ ತೊಗೊಂಡ್ರೆ ಬೆಸ್ಟ್ ಅಂತ ಅನ್ಕೊತೀನಿ. ಮಿನಿಮಮ್ ಅಂದರೂ ಒಂದು 5 to 6 ಮಂತ್ ಬರುತ್ತೆ, ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಆಫರ್ ಇದ್ದಾಗ ತೊಗೊಂಡ್ರೆ ನಿಮಗೆ ಇನ್ನೂ ಕಮ್ಮಿ ಬೀಳುತ್ತೆ. ಇದನ್ನು ನಾನು ಆಲ್ಮೋಸ್ಟ್ ನೈಕಾದಲ್ಲೂ ಪರ್ಚೇಸ್ ಮಾಡಿದ್ದೀನಿ, ಪರ್ಪಲಲ್ಲೂ ಪರ್ಚೇಸ್ ಮಾಡಿದ್ದೀನಿ. ಎಲ್ಲದರಲ್ಲೂ ಆಲ್ಮೋಸ್ಟ್ ಒಂದು 10 to 5 ರುಪೀಸಲ್ಲಿ ಚೇಂಜ್ ಇರುತ್ತೆ ಪ್ರೈಸ್. ಅದು ಬಿಟ್ಟರೆ ಬೇರೆ ಇನ್ನೆಲ್ಲ ನಾರ್ಮಲ್ ಪ್ರೈಸಲ್ಲೇ ಕೊಟ್ಟಿರ್ತಾರೆ. ಅಂಥ ಪ್ರೈಸ್ ಏನು ಅದ್ರಲ್ಲಿ ಕಮ್ಮಿ ಇದ್ರಲ್ಲಿ ಜಾಸ್ತಿ ಅನ್ನೋ ಥರ ಏನು ಕೊಟ್ಟಿರಲ್ಲ. ಆಲ್ಮೋಸ್ಟ್ ಸೇಮ್ ಪ್ರೈಸೇ ಇರುತ್ತೆ ಈ ಥರ ಮಾಯ್ಶ್ಚರೈಸರ್ ಎಲ್ಲ. ನಾನು ಮೇ ಬಿ ಇದನ್ನ ಪರ್ಪಲಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಅನ್ಕೊತೀನಿ, ಕರೆಕ್ಟಾಗಿ ನೆನಪಿಲ್ಲ. ನಾನು ನಿಮಗೆ ಪಿಕ್ಚರ್ ಹಾಕಿರ್ತೀನಿ, ಸೊ ನೀವು ಹೋಗಿ ಬೈ ಮಾಡಿ. ಇಲ್ಲಾಂದರೆ ಪಾಂಡ್ಸ್ ಮಾಯ್ಶ್ಚರೈಸರ್ ಅಂತ ನೀವು ಟೈಪ್ ಮಾಡಿದ್ರು ನಿಮಗೆ ಬರುತ್ತೆ. ಇದನ್ನೇನು ಪಿಕ್ಚರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದು ನನಗೆ ತುಂಬ ಇಷ್ಟ ಆಗಿದ್ದಂಥ ಮಾಯ್ಶ್ಚರೈಸರ್. ನಿಮಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ, ತುಂಬ ಯೂಸ್ಫುಲ್ ಇದೆ. ಮತ್ತು ಇದು ನಮಗೆ ಸ್ಟಿಕ್ಕಿ ಆಗಲ್ಲ.
ತುಂಬ ನಾನ್ ಸ್ಟಿಕ್ಕಿ ಇದೆ, ಮತ್ತು ನಮಗೆ ಏನು ಸ್ಕಿನ್ನಿಗೆ ಈ ಥರ ನಾವು ಮೇಕಪ್ ಮಾಡುವಾಗ ನಮಗೆ ಈ ಥರ ಅಂಟಲ್ಲ, ನೀಟಾಗಿ ಏನಾದರೂ ಮೇಕಪ್ ಮಾಡುವಾಗ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಅದಕ್ಕೆ ನನಗಿದು ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನು ಯೂಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ಮನೇಲಿರುವಾಗನೂ ಡೈಲಿ ಫೇಸ್ ವಾಶ್ ಮಾಡುವಾಗ ಅಂತೂ ನಾನು ಇದನ್ನು ಹಚ್ತೀನಿ. ಏನಕ್ಕಂದರೆ ನಾವು ಸಮ್ಮರ್ ಟೈಮಲ್ಲಿ ಎಕ್ಸ್ಪೆಷಲಿ ನಾವು ಜಾಸ್ತಿ ನೀರು ಕುಡ್ದಿಲ್ಲ ಅಂದ್ರೂ ನಮ್ಮ ಸ್ಕಿನ್ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ನಾವು ಇದನ್ನು ಹಚ್ಚಿದಾಗ ನಮ್ಮ ಸ್ಕಿನ್ ತುಂಬ ಸ್ಮೂತ್ ಆಗುತ್ತೆ, ಮತ್ತು ನಾನ್ ಸ್ಟಿಕ್ಕಿ ಆಗಲ್ಲ, ಮತ್ತು ನಮಗೆ ಡ್ರೈನೆಸ್ ಕಾಣಿಸಲ್ಲ ನಮ್ಮ ಫೇಸಲ್ಲಿ, ಮತ್ತು ಯಾವುದೇ ಥರ ರ್ಯಾಷಸ್ ಆಗಲಿ ಪಿಂಪಲ್ಸ್ ಆಗಲಿ ಯಾವುದೂ ಆಗಲ್ಲ. ಸೊ ಅದಕ್ಕೆ ನನಗಿದು ತುಂಬ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ನಾನು ನಿಮಗೆ ಇವಾಗ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಡಾಟ್ ಆ್ಯಂಡ್ ಕೀ ಅವ್ರದ್ದು ಸನ್ಸ್ಕ್ರೀನ್. ಇದು ನಾನು ಫಸ್ಟ್ ಪ್ರಾಡಕ್ಟ್ ತರಿಸಿರೋದು ಡಾಟ್ ಆ್ಯಂಡ್ ಕೀಯಿಂದ. ನಾನು ಆ್ಯಕ್ಚುಲಿ ಫಸ್ಟ್ ಯಾವುದು ನಾನು ಡಾಟ್ ಆ್ಯಂಡ್ ಕೀ ಅವ್ರದ್ದು ಯೂಸ್ ಮಾಡಿರಲಿಲ್ಲ, ಆ್ಯಂಡ್ ನನಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ನಾನು ವಿಟಮಿನ್ ಸಿದು ಸನ್ಸ್ಕ್ರೀನ್ ತರಿಸಿದ್ದೆ. ಇದರಲ್ಲಿ ಸ್ಟ್ರಾಬೆರಿ, ಆಮೇಲೆ ತುಂಬ ಟೈಪ್ಸ್ ಆಫ್ ಸನ್ಸ್ಕ್ರೀನ್ಸ್ ಇದೆ. ಅದಕ್ಕೆ ಅದರದೇ ಆದ ಪ್ರೈಸ್ ಇದೆ, ಮತ್ತು ಅದಕ್ಕೆ ಅದರದೇ ಆದ ಏನು ಟೆಕ್ಸ್ಚರ್ ಆಗಲಿ ಮತ್ತು ಫೀಚರ್ಸ್ ಏನೇನೋ ಇದೆ. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ಬಟ್ ಇದನ್ನ ಪರ್ಚೇಸ್ ಮಾಡುವಾಗ ಇದು ಆರೆಂಜ್ ಮಿಕ್ಸ್, ಅಂದರೆ ವಿಟಮಿನ್ ಸಿ ಅಂದಮೇಲೆ ಇದರಲ್ಲಿ ಆರೆಂಜ್ ಕಂಟೆಂಟ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತಾಯಿತು. ಅದಾದಮೇಲೆ ಇದು ವಿಟಮಿನ್ ಸಿ ಪ್ಲಸ್ ಈ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಆ್ಯಂಡ್ SPF 5 PA++. ಯಾವಾಗ SPF 5 PA++ ಅಂತ ಇರುತ್ತಲ್ಲ, ಆ ಥರ ಸನ್ಸ್ಕ್ರೀನ್ಗಳೆಲ್ಲ ಒಳ್ಳೆಯದು ಅಂತ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ನೋಡಿದ್ದೆ. ಬಟ್ ನಾನು ಅಂದರೆ ಅಷ್ಟು ಶ್ಯೂರ್ ಇರಲಿಲ್ಲ. ಬಟ್ ಯಾವಾಗ ನಾನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ನನಗೆ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತು. ಯಾವುದೇ ರೀತಿ ಸನ್ ಟ್ಯಾನ್ ಆಗಲ್ಲ, ಯಾವುದೇ ಥರ ಸ್ಕಿನ್ ಡ್ಯಾಮೇಜ್ ಇಲ್ಲ, ಯಾವುದೇ ಥರ ಪಿಂಪಲ್ಸ್, ರ್ಯಾಷಸ್ ಯಾವುದೂ ಆಗಿಲ್ಲ ನನಗೆ. ಆ್ಯಂಡ್ ಇದು ನಾನ್ ಸ್ಟಿಕ್ಕಿ ಕೂಡ, ತುಂಬ ಲೈಟ್ ವೇಟ್ ಇದೆ. ಆ್ಯಂಡ್ ನೀವು ನೋಡ್ಬೋದು ಸೇಮ್ ವಾಟರ್ ಜೆಲ್ ಥರ ಇದೆ. ಆ್ಯಂಡ್ ಇದು ಜೆಲ್ ಥರನೂ ಇಲ್ಲ, ಸೇಮ್ ವಾಟರ್ ಟೈಪೇ ಇದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ನಾವು ಫೇಸಿಗೆ ಅಂತಲೇ ಅಲ್ಲ, ನೆಕ್ಕಿಗಾಗಲಿ, ಇಲ್ಲಾಂದರೆ ನಮ್ಮ ಕೈಗಳಿಗಾದ್ರೂ, ಇಲ್ಲಾಂದರೆ ಕಾಲಿಗಾದ್ರೂ, ಯಾವುದಕ್ಕಾದ್ರೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನನಗೆ ಇದ್ರದ್ದು ಸ್ಮೆಲ್ ಆಗಲಿ ತುಂಬ ಇಷ್ಟ ಆಯಿತು, ಫ್ರೇಗ್ರೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಇಷ್ಟು ಖಾಲಿಯಾಗಕ್ಕೆ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಸಲ ಇದನ್ನೇ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ನಾನು ಅನ್ಕೊಬಿಟ್ಟಿದ್ದೀನಿ ಇವಾಗಲೇ. ಬೇರೆದೆಲ್ಲ ನನಗೆ ಸಜೆಷನ್ ಬಂತು ಯಾವುದ್ಯಾವುದೋ ಬ್ರ್ಯಾಂಡ್ಗಳಿಂದು, ಅದ್ರದ್ದು ಒಂದ್ಸಲ ಟ್ರೈ ಮಾಡ್ತೀನಿ, ನೋಡೋಣ. ಆ ಥರ ಏನಾದರೂ ಟ್ರೈ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಡಾಟ್ ಆ್ಯಂಡ್ ಕೀದೆ ನಾನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇದ್ರದ್ದು ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಸ್ಕಿನ್ ನಮಗೆ ನಾವು ಎಲ್ಲರೂ ಏನು ಯೋಚನೆ ಮಾಡ್ತೀವಿ ಅಂದರೆ, ಇವಾಗ ರೇನಿ ಸೀಸನ್ ಇದೆ ಅಲ್ಲ, ಇವಾಗ ಸನ್ಸ್ಕ್ರೀನ್ ಬೇಡ, ನಮಗೆ ಅವಶ್ಯಕತೆ ಇಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಆ ಥರ ಅಲ್ಲ. ಆ್ಯಕ್ಚುಲಿ ನಮ್ಮ ಸ್ಕಿನ್ ನಮಗೆ ಗ್ಲೋ ಆಗಬೇಕು, ಮತ್ತು ನರಿಷಿಂಗ್ ಆಗಿರಬೇಕು, ಮತ್ತು ಕ್ಲಿಯರ್ ಆಗಿರಬೇಕು ಅಂದರೆ ಟೋನರ್ ಮತ್ತು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ನಾವು ಯಾವಾಗಲೂ ಅಪ್ಲೈ ಮಾಡಿರಬೇಕು. ಆಮೇಲೆ ನಾವೆಲ್ಲರೂ ಅನ್ಕೊತೀವಿ ಮನೇಲಿದ್ದೀವಲ್ಲ ಸನ್ಸ್ಕ್ರೀನ್ ಯಾಕೆ ಅಂತ ಯೋಚನೆ ಮಾಡ್ತೀವಿ. ಆ್ಯಕ್ಚುಲಿ ಅದು ಆ ಥರ ವರ್ಕ್ ಆಗಲ್ಲ. ಡೈಲಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸನ್ ಟ್ಯಾನ್ ಆಗಲ್ಲ, ಮತ್ತು ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಯಾವುದೇ ರೀತಿ ಇಲ್ಲಿ ಬ್ಲ್ಯಾಕ್, ಒಬ್ರೊಬ್ರಿಗೆ ಇಲ್ಲಿ ಸ್ಕಿನ್ ಮೇಲೆಲ್ಲ ಫುಲ್ ಬ್ಲ್ಯಾಕ್ ಆಗಿರುತ್ತೆ, ಆ ರೀತಿ ಯಾವುದೂ ಆಗಲ್ಲ. ತುಂಬ ಕ್ಲಿಯರ್ ಆಗಿರಬೇಕು, ತುಂಬ ನಮಗೆ ಕ್ಲಿಯರ್ ಸ್ಕಿನ್ ಬೇಕು, ಯಾವುದೇ ರೀತಿ ಡ್ಯಾಮೇಜ್ ಬೇಡ ಅಂತಂದರೆ ಡೈಲಿ ಯಾವಾಗ ನೀವು ಫೇಸ್ ವಾಶ್ ಮಾಡ್ತೀರಾ ಸನ್ಸ್ಕ್ರೀನ್ ಯೂಸ್ ಮಾಡಿ. ಹೊರಗೆ ಹೋಗಿಲ್ಲ ಅಂದ್ರೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಆಮೇಲೆ ಇನ್ನೊಂದು ಬೆನಿಫಿಟ್ ಏನಂದರೆ, ಇದನ್ನು ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಯಾವುದೇ ರೀತಿ ನನಗೆ ಸನ್ಸ್ಕ್ರೀನ್ ಇವಾಗ ಇದು ಯಾಕಪ್ಪ ತಗೋಬೇಕು ಅಂತ ಇಲ್ಲ, ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು, ಆರಾಮಾಗಿ ಹೊರಗಡೆ ಹೋದಾಗೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನಮಗೆ ಗ್ಲೋ ಕೊಡೋದ್ರಿಂದ ಒಂಥರ ನಾವೇನೋ ಫೌಂಡೇಶನ್ ಕ್ರೀಮ್ ಹಚ್ಚಿದ್ದೀವೇನೋ, ಇಲ್ಲಾಂದರೆ ಅದೋ ಸೂಪರ್ ಪವರ್ ಕ್ರೀಮ್ ಹಚ್ಚಿದ್ದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಬೇಕು ಅಂದರೆ ಪರ್ಚೇಸ್ ಮಾಡಿ. ನಾನು ಇದನ್ನು ನೈಕಾದಲ್ಲಿ ಪರ್ಚೇಸ್ ಮಾಡಿದ್ದೆ. ಪ್ರೈಸ್ ಮೇ ಬಿ 300 ಅರೌಂಡ್ ಪ್ರೈಸ್ ಅನಿಸುತ್ತೆ, ನನಗೂ ಅಷ್ಟು ಶ್ಯೂರ್ ಇಲ್ಲ. ನಾನು ಪ್ರೈಸ್ ಬೇಕಿದ್ರೆ ನಾನು ಇಲ್ಲಿ ಫೋಟೋ ಪಿಕ್ಚರಲ್ಲಿ ಹಾಕಿರ್ತೀನಿ, ನೀವು ಬೇಕು ಅಂದರೆ ಪರ್ಚೇಸ್ ಮಾಡಿ. ಇದ್ರ ಬಗ್ಗೆ ಇಷ್ಟೇ ನನಗೆ ಡೀಟೇಲ್ಸ್ ಗೊತ್ತಿರೋದು. ಇನ್ನೂ ಬೇಕು ಅಂದರೆ ಬೇರೆ ನೀವು ಯೂಟ್ಯೂಬ್ ಆರಾಮಾಗಿ ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿರ್ತಾರೆ ಡಾಟ್ ಆ್ಯಂಡ್ ಕೀದು. ಮತ್ತು ಇಲ್ಲಾಂದರೆ ಡಾಟ್ ಆ್ಯಂಡ್ ಕೀ ಕ್ರೀಮ್, ಸನ್ಸ್ಕ್ರೀನ್ ಕ್ರೀಮ್ ಅಂತ ಹೊಡೆದಾಗಲೇ ನಿಮಗೆ ಅಲ್ಲೇ ಎಲ್ಲ ನಿಮಗೆ ಏನೇನು ಫೀಚರ್ಸ್ ಇದೆ, ಏನೇನು ಬೆನಿಫಿಟ್ ಇದೆ ಇದ್ರ ಬಗ್ಗೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ತಿಳ್ಕೊಳ್ಳಿ, ನಿಮ್ಮ ಸ್ಕಿನ್ ಟೈಪ್ ಇದಾಗಿದ್ದರೆ ನೀವು ಯೂಸ್ ಮಾಡಿ. ಆ್ಯಕ್ಚುಲಿ ಸ್ಕಿನ್ ಟೈಪ್ ಅನ್ನೋದಕ್ಕಿಂತ ಇದು ಆಯಿಲಿ ಮತ್ತು ಡ್ರೈ ಸ್ಕಿನ್ ಎರಡಕ್ಕೂ ಇದು ಯೂಸ್ ಆಗಿದೆ. ಆ್ಯಂಡ್ ಇದರಲ್ಲಿ ಏಜ್ ಲಿಮಿಟ್ ಅಂತ ನನಗೇನು ಅವರು ಮೆನ್ಷನ್ ಮಾಡಿಲ್ಲ. ಬಟ್ ಇದು ಚಿಕ್ಕವರು ಯೂಸ್ ಮಾಡಬೇಕಾ ಇಲ್ವಾ ಅನ್ನೋದು ನನಗೆ ಅಷ್ಟು ಕ್ಲಿಯರ್ ಇಲ್ಲ. ಬಟ್ ಇದು ಆಯಿಲಿ ಮತ್ತು ಡ್ರೈ ಸ್ಕಿನ್ ಎರಡೂ ಆಲ್ ಟೈಪ್ ಆಫ್ ಸ್ಕಿನ್ ಅವರು ಆರಾಮಾಗಿ ಯೂಸ್ ಮಾಡ್ಬೋದು.
ಸೊ ಅದಕ್ಕೆ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ರ್ಯಾಷಸ್ ಆಗಲ್ಲ. ಸೊ ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ನಾನು ನಿಮಗೆ ಮತ್ತೆ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲಾರಿಯಲ್ ಅವ್ರದ್ದು ಸೀರಮ್. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಬಿಟ್ ಕಾಸ್ಟ್ಲಿ ಆಗಿದೆ, 434 ಸಮಥಿಂಗ್ ಇದೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟವಾಗಿದ್ದಂಥ ಪ್ರಾಡಕ್ಟ್. ಏನಕ್ಕೆ ಅಂದರೆ ನಿಮಗೆ ಯಾವುದೇ ರೀತಿ ಡಾರ್ಕ್ ಸ್ಪಾಟ್ ಇದ್ದರೆ ನೀವು ಡಾಕ್ಟರಿಂದ ರೆಕಮೆಂಡೇಶನ್ ಬೇಡ, ಡಾಕ್ಟರಿಗೆ ತೋರಿಸೋದು ಬೇಡ, ನನಗೆ ಹಂಗೆ ಕ್ಲಿಯರ್ ಆಗಬೇಕು ಅಂದರೆ ಇದು ನಿಜವಾಗ್ಲೂ ತುಂಬ ಒಳ್ಳೆ ಪ್ರಾಡಕ್ಟ್. ಆ್ಯಂಡ್ ಇದೂ ಸೇಮ್ ಮಾರ್ನಿಂಗ್ ಮತ್ತು ನೈಟ್ ಟೈಮ್ ಯೂಸ್ ಮಾಡಬೇಕು. ಆ್ಯಂಡ್ ಇದು ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ, ಯಾವುದೇ ರೀತಿ ಆ್ಯಕ್ನೆ ಆಗಲ್ಲ. ನಿಮಗೆ ಯಾವುದೇ ರೀತಿ ಯಾವ ಥರ ಟೈಪ್ ಆಫ್ ಡಾರ್ಕ್ ಸ್ಪಾಟ್ಸ್ ಆಗಿದ್ರೂ ನಿಮಗೆ ಇದು ಕ್ಲಿಯರ್ ಮಾಡಿಕೊಡುತ್ತೆ. ನಾನು ಇದನ್ನು ಆಲ್ಮೋಸ್ಟ್ ಇದು 3rd ಬಾಟಲ್ ಅನಿಸುತ್ತೆ ನಾನು ಇದು ಯೂಸ್ ಮಾಡ್ತಿರೋದು. ಇದು 30 ml ಆಗಿರೋದ್ರಿಂದ 30 ml ಅಂತ ನಾವು ಯೋಚನೆ ಮಾಡುವಾಗ 434 rupees ಜಾಸ್ತಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತೀವಿ. ಬಟ್ ಇದ್ರದ್ದು ಬೆನಿಫಿಟ್ ನೋಡೋಕೆ ಹೋದರೆ ನಿಜವಾಗ್ಲೂ 434 ಆರಾಮಾಗಿ ಪ್ರೈಸ್ ನಾವು ಇದಕ್ಕೆ ಕೊಡ್ಬೋದು. ಯಾಕೆ ಅಂದರೆ ನನಗೆ ತುಂಬ ಫಸ್ಟ್ ಡಾರ್ಕ್ ಸ್ಪಾಟ್ಸ್ ಇತ್ತು, ತುಂಬ ಕಲೆಗಳೆಲ್ಲ ಆಗಿತ್ತು ಫೇಸಲ್ಲಿ. ಆ ಟೈಮಲ್ಲಿ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡುವಾಗ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ನನಗೆ ಬಂತು. ಆ ಟೈಮಲ್ಲಿ ಇದು ತಗೊಳ್ಳೋದ ಬೇಡವಾ, ಏನು ಮಾಡೋದು, ಡಾಕ್ಟರಿಗೆ ತೋರಿಸೋಣ ಅಂತೆಲ್ಲ ಯೋಚನೆ ಮಾಡುವಾಗ ಇಲ್ಲ ಒಂದ್ಸಲ ಟ್ರೈ ಮಾಡಿ ನೋಡೇ ಬಿಡೋಣ ಅಂತ 15 ml ತರಿಸಿದ್ದೆ ನಾನು, 30 ml ತರಿಸಿರ್ಲಿಲ್ಲ. ನೀವೂ ಅಷ್ಟೇ ಫಸ್ಟ್ ಟೈಮ್ ಯೂಸ್ ಮಾಡೋರಾಗಿದ್ದರೆ 15 ml ತರಿಸ್ಕೊಳ್ಳಿ. ಅದಾದಮೇಲೆ ಏನಾದರೂ ನಿಮ್ಮ ಸ್ಕಿನ್ ಟೈಪಿಗೆ ನಿಮ್ಮ ಟೆಕ್ಸ್ಚರಿಗೆ ಇದೇನಾದರೂ ಯೂಸ್ ಆಗ್ತಿದೆ ಅಂದರೆ ನಿಮ್ಮ ಡಾರ್ಕ್ ಸ್ಪಾಟಿಗೆ ವರ್ಕ್ ಆಗ್ತಿದೆ ಅಂದರೆ ಮಾತ್ರ ನೀವು 30 ml ಮತ್ತೆ ಬೈ ಮಾಡೋಕೆ ಹೋಗಿ. ಸುಮ್ಮನೆ ಯಾವುದ್ಯಾವುದೋ ಪ್ರಾಡಕ್ಟಿಗೆ ನಿಮ್ಮ ಸ್ಕಿನ್ ಟೈಪಿಗೆ ಅದು ಯೂಸ್ ಆಗಲ್ಲ ಅಂದಮೇಲೆ ಅದಕ್ಕೆಲ್ಲ ಸುಮ್ಮನೆ ನಿಮ್ಮದು ಮನಿನ ವೇಸ್ಟ್ ಮಾಡೋಕೆ ಹೋಗಬೇಡಿ. ಇದು ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್ ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ನಾನು ಇದು 3ನೇ ಪ್ರಾಡಕ್ಟ್ ತರಿಸಿರೋದ್ರಿಂದ ಇದು ನನಗೆ ತುಂಬ ಎಲ್ಲ ಥರ ಡಾರ್ಕ್ ಸ್ಪಾಟ್ ನನಗೆ ಕ್ಲಿಯರ್ ಆಗಿದೆ. ಆ್ಯಂಡ್ ಇದು ಮೇಕಪ್ ಮಾಡೋಕ್ಕಿಂತ ಮುಂಚೆನೂ ನಾನು ಒಂದೊಂದ್ಸಲ ಹಚ್ತೀನಿ. ಏನಕ್ಕಂದರೆ ಯಾವ ಮೇಕಪ್ ಕೆಮಿಕಲ್ಲೂ ನಮ್ಮದು ಫೇಸಿಗೆ ಏನು ಡ್ಯಾಮೇಜ್ ಆಗಬಾರ್ದು, ಯಾವುದು ನಮ್ಮದು ಫೇಸ್ ಒಳಗೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಸೀರಮ್ನ ಮೇಕಪ್ ಮಾಡೋಕ್ಕಿಂತ ಮುಂಚೆನೇ ಹಚ್ಬಿಡ್ತೀನಿ. ಆ್ಯಂಡ್ ಇದು ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಎಲ್ಲ ಸ್ಕಿನ್ ಟೈಪಿಗೂ ಯೂಸ್ ಆಗುತ್ತೆ. ಡ್ರೈ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ ಎರಡಕ್ಕೂ ಯೂಸ್ ಆಗುತ್ತೆ. ಇದರಲ್ಲಿ ಏಜ್ ಲಿಮಿಟ್ ಯಾವುದು ನನಗೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಅದಾದಮೇಲೆ ವಿಂಟರ್ ಸೀಸನ್ ಯಾವ ಸೀಸನಿಗಾದರೂ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ನಾರ್ಮಲಾಗಿ ಮನೇಲಿ ಇರ್ತೀರ ಅಂದ್ರೂ ನೀವು ಇದನ್ನು ಯೂಸ್ ಮಾಡಿ. ಮೇಕಪ್ ಮಾಡೋಕ್ಕಿಂತ ಮುಂಚೆನೂ ಈ ಪ್ರಾಡಕ್ಟ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ನಾನು ನಿಮಗೆ ಮತ್ತೆ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ವಿಶ್ಕೇರ್ ಅವ್ರದ್ದು ಸನ್ಸ್ಕ್ರೀನ್ ವಿತ್ ಬಾಡಿ ಲೋಷನ್. ಇದು ನಾನು ಹಂಗೆ ರ್ಯಾಂಡಮ್ ಆಗಿ ನೋಡುವಾಗ ಪರ್ಚೇಸ್ ಮಾಡಿದ್ದು, ನೋಡೋಣ ಇದು ಯೂಸ್ ಆಗುತ್ತೇನೋ ಅಂತ. ಆ್ಯಕ್ಚುಲಿ ನಾನು ನಿವ್ಯಾನೇ ಯೂಸ್ ಮಾಡ್ತಿದ್ದೆ, ನಿವ್ಯಾ ಮತ್ತು ಡಾಟ್ ಆ್ಯಂಡ್ ಕಿ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಕೈಗೆ. ಸೊ ಅದಕ್ಕೆ ಇದು ಸನ್ಸ್ಕ್ರೀನ್ ಮತ್ತು ಬಾಡಿ ಲೋಷನ್ ಇದೆಯಲ್ಲ ಯೂಸ್ ಆಗುತ್ತಾ, ವರ್ಕ್ ಆಗುತ್ತಾ ಅಂತ ಅಂದ್ಕೊಂಡು ಯೋಚನೆ ಮಾಡಿ ತಗೊಂಡೆ. ಆ್ಯಂಡ್ ಇದರಲ್ಲಿ ನಿಯಾಸಿನಮೈಡ್ ಮತ್ತು ಸೆರಮೈಡ್ ಮತ್ತು ಕ್ಯಾರೋಟ್ ಸೀಡ್ ಆ್ಯಂಡ್ ರಾಸ್ಬೆರ್ರಿ ಇರೋದ್ರಿಂದ ಇದು ಆ್ಯಕ್ಚುಲಿ ನಮಗೆ ಒಳ್ಳೆ ಸ್ಮೆಲ್ ಇದೆ, ಫ್ರೇಗ್ರೆನ್ಸ್ ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಕೈಗೆ ನಾನ್ ಸ್ಟಿಕ್ಕೇ ಆಗಲ್ಲ ಆ್ಯಂಡ್ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ. ಆ್ಯಂಡ್ ಇದು 200 ml ನಾನು ಪರ್ಚೇಸ್ ಮಾಡಿದ್ದು. ಸ್ಟಾರ್ಟಿಂಗ್ ಇರೋದೇ 200 ml. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 399 ಅರೌಂಡ್ 400 ಅರೌಂಡ್ ಮೇ ಬಿ, ನನಗೆ ಅಷ್ಟು ಕ್ಲಿಯರ್ ಇಲ್ಲ. ನಾನು ಇದನ್ನು ನೈಕಾದಲ್ಲೇ ಪರ್ಚೇಸ್ ಮಾಡಿದೆ. ಇದು ಇವಾಗ ಜಸ್ಟ್ ಲಾಸ್ಟ್ 1 ಮಂತ್ ಆಯಿತು. ಅದಕ್ಕೋಸ್ಕರ ನಾನು ಇದಕ್ಕೆ ಏನು ಹೇಳಿ ನಾನು ಹೆಂಗೆ ಯೂಸ್ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡ್ತೀವಿ ಅಂದರೂ ಮಿನಿಮಮ್ ಅದಕ್ಕೆ 3 months ಆಫ್ ಏನು ನಾವು ಯೂಸ್ ಮಾಡ್ತೀವಿ. ಅದಾದಮೇಲೆ ಅದ್ರದ್ದು ರಿಸಲ್ಟ್ ನಮಗೆ ಗೊತ್ತಾಗೋದು. ಅಲ್ಲಿ ತನಕ ನಾವು ಯಾವುದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಬಟ್ ಆ್ಯಸ್ ಆಫ್ ನೌ ಇದು ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ. ಸೊ ನನಗೆ ಇದು ತುಂಬ ಇಷ್ಟ ಆಯಿತು. ಅದಕ್ಕೆ ಇದ್ರದ್ದು ಒಂದು ವ್ಲಾಗ್ ಮಾಡೋಣ. ಆ್ಯಂಡ್ ಇದ್ರದ್ದು ರೇಟಿಂಗ್ಸ್ ನೋಡೋಕೆ ಹೋದರೆ 4.5 ರೇಟಿಂಗ್ಸ್ ಇತ್ತು. ಮಿನಿಮಮ್ ಅಂದರೂ 2000+ ಕಸ್ಟಮರ್ಸ್ ಬೈ ಮಾಡಿದ್ರು ಇದನ್ನು. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಇದನ್ನು ಬೈ ಮಾಡಿದೆ. ಇವಾಗ ಸದ್ಯಕ್ಕೆ ಚೆನ್ನಾಗಿ ಬರ್ತಿದೆ. ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಎಲ್ಲ ನಾನು ಇದನ್ನೇ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಆ್ಯಂಡ್ ಇದು SPF 50 PA+++ ಇರೋದ್ರಿಂದ ಆಲ್ಮೋಸ್ಟ್ ಟೈಪ್ ಆಫ್ ಸನ್ಸ್ಕ್ರೀನ್ಗೆ ಬರುತ್ತೆ. ಸೊ ಆ್ಯಂಡ್ ಬಾಡಿ ಲೋಷನ್ ಇನ್ಕ್ಲೂಡ್ ಆಗಿರೋದ್ರಿಂದ ನೀವು ಮತ್ತು ನಿಮ್ಮ ಹ್ಯಾಂಡ್ಸಿಗೆ, ಇಲ್ಲಾಂದರೆ ನೆಕ್ಕಿಗೆ, ಇಲ್ಲಾಂದರೆ ಕಾಲಿಗೆ ಎಲ್ಲ ಕಡೆ ಆರಾಮಾಗಿ ನೀವು ಹಚ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಸನ್ ಟ್ಯಾನ್ ಆಗಲ್ಲ, ಯಾವುದೇ ರೀತಿ ನಾನ್ ಸ್ಟಿಕ್
ಸ್ಟಿಕ್ಕಿ ಅಲ್ಲ. ಆ್ಯಂಡ್ ದಿಸ್ ಇಸ್ ಫಾರ್ ಆಯಿಲಿ ಆ್ಯಂಡ್ ಡ್ರೈ ಸ್ಕಿನ್ ಎರಡಕ್ಕೂ ಇಬ್ಬರು ಯೂಸ್ ಮಾಡ್ಬೋದು. ಆ್ಯಂಡ್ ಯಾವುದೇ ಸೀಸನ್ಸ್ ಇಲ್ದಲೇ ಇರೋದ್ರಿಂದ ವಿಂಟರ್ ಮತ್ತು ಸಮ್ಮರ್ ಆ್ಯಂಡ್ ರೈನಿ ಸೀಸನ್ ಎಲ್ಲದರಲ್ಲೂ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಹೊರಗೆ ಹೋಗುವಾಗ ನೀವು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆ ಫ್ರೇಗ್ನೆನ್ಸ್ ಕೊಡುತ್ತೆ. ಅದಂತೂ ನಿಜವಾಗ್ಲೂ ನನಗೆ ಏನೋ ನಾನು ಪರ್ಫ್ಯೂಮೇ ಹಾಕಿದ್ದೀನಿ ಅನ್ನೋ ಥರ ಫ್ರೇಗ್ರೆನ್ಸ್ ಕೊಡುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದ್ರದ್ದು ಬೆನಿಫಿಟ್ ನೋಡೋಕೆ ಹೋದರೆ ನನಗೆ ಇದು ತುಂಬ ಕ್ವಾಂಟಿಟಿ ತುಂಬ ಕೊಟ್ಟಿದ್ದಾರೆ, ತುಂಬ ವೆಯ್ಟ್ ಇದೆ. ಆ್ಯಂಡ್ 200 ml ಅಂತ ನೋಡೋಕೆ ಹೋದರೆ ಮಿನಿಮಮ್ ಅಂದರೂ 1 ಇಯರೇ ಬರುತ್ತೇನೋ ಅನ್ನೋಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಇದು ತುಂಬ ನನಗೆ ಇಷ್ಟ ಆಗಿದ್ದು ವಿಷಯ ಅಂದರೆ. ಸೊ ಇದಾಗಿತ್ತು ನಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇಷ್ಟು ನಾನು ಫಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನು ಮೇಕಪ್ ಪ್ರಾಡಕ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಲೆಂತಿ ಆಗುತ್ತೆ. ಫಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ವ್ಲಾಗ್ ಮಾಡೋಣ, ಅದಾದಮೇಲೆ ಮೇಕಪ್ ಪ್ರಾಡಕ್ಟ್ಸ್ನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ನಾನು ಇವಾಗ ಸ್ಕಿನ್ ಕೇರ್ ಪ್ರಾಡಕ್ಟಿಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಬೇಕು ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ನಿಮಗೆ ಯಾವುದೋ ಆ ಪ್ರಾಡಕ್ಟಿಂದು ಏನೂ ಲಿಂಕ್ ಸಿಕ್ಕಿಲ್ಲ ಅಂದರೆ, ಏನಾದರೂ ಆ ಪ್ರಾಡಕ್ಟ್ ಸರ್ಚ್ ಮಾಡುವಾಗ ಸಿಕ್ಕಿಲ್ಲ ಅಂದರೆ ನೀವು ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ಆ ಪ್ರಾಡಕ್ಟ್ ಮೆನ್ಷನ್ ಮಾಡಿ, ನಾನು ನಿಮಗೆ ಆ ಲಿಂಕ್ನ ಕಳಿಸ್ತೀನಿ. ಆ್ಯಂಡ್ ಇದನ್ನು ಆಫರ್ ಇದ್ದಾಗ ನೀವು ಬೈ ಮಾಡಿದರೆ ನಿಮಗೆ ಇನ್ನೂ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಸೊ ನೋಡ್ಕೊಂಡು ಬೈ ಮಾಡ್ಕೊಂಡು ತಗೊಳ್ಳಿ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೈಕಾ ಮತ್ತು ಪರ್ಪಲ್ ಎರಡರಲ್ಲೂ ಸೇರಿ ನಾನು ತುಂಬ ಮೇಕಪ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.